SIR ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕಳವಳ ಶುರುವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಚಾಲನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕಳವಳ ಶುರುವಾಗಿದೆ. ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ರಕ್ಷಣೆಗೆ ಇದೀಗ ಹಸ್ತಪಡೆ ಹೊಸ ರಣವ್ಯೂಹವನ್ನು ರಚನೆ ಮಾಡೋದಕ್ಕೆ ಮುಂದಾಗಿದೆ. SIR ಬಗ್ಗೆ ಚರ್ಚಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ವಿಶೇಷ ಸಭೆಯನ್ನೇ ಕರೆದಿರುವಂಥದ್ದು. ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇವತ್ತೇ ನಡೆಯುವಂತಹ ಸಭೆ ಇದು. ಸಂಜೆ 4 ಗಂಟೆಗೆ ದೇವನಹಳ್ಳಿಯ ಸಮೀಪದಲ್ಲಿರುವಂತಹ ಬ್ರಿಗೇಡ್ ಆರ್ಚರ್ಡ್ಸ್ನಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಕಾಂಗ್ರೆಸ್ನ ಸಚಿವರು, ಶಾಸಕರು, ಸಂಸದರು ಹಾಗೆ ಈ ಹಿಂದೆ ಎಲೆಕ್ಷನ್ಗಳಲ್ಲಿ ಸೋತಂತಹ ಪರಾಜಿತ ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. KPCC ಕಾರ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕೂಡ ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಪಾಠವನ್ನು ಮಾಡಲಾಗುತ್ತೆ. SIR ಪ್ರಕ್ರಿಯೆಯ ಕುರಿತಂತೆ ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕನ್ನು ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ಬಗ್ಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ಗೆ SIRನ ಕಳವಳ, ಇವತ್ತು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ? ನವೀನ್, ಏನು ಚುನಾವಣಾ ಆಯೋಗ ಈಗ ರಾಜ್ಯದಲ್ಲಿ ಕೂಡ SIR ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಏನು ಈಗ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ SIR ಮಾಡ್ತಾ ಇದ್ದಾರೆ. ಮೊನ್ನೆ ವೆಸ್ಟ್ ಬೆಂಗಾಲಲ್ಲೂ ಕೂಡ ಏನು SIR ಅನ್ನು ಮಾಡಿ ಬಿಜೆಪಿಗೆ ಅನುಕೂಲ ಆಯಿತು. ಇದು ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಆತಂಕ ಮೂಡಿಸಿರುವಂತದ್ದು. ಅದರಲ್ಲೂ ಕೂಡ ತಮ್ಮ ಸಾಂಪ್ರದಾಯಿಕ ಮತಗಳಾದಂತಹ ಅಲ್ಪಸಂಖ್ಯಾತರ ಮತಗಳು ಎಲ್ಲಿ ಕೈ ತಪ್ಪುತ್ತೋ ಅನ್ನೋ ಒಂದು ಆತಂಕ ಈಗ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಏನು ಪ್ರಮುಖ ಒಂದು ಮಹತ್ವದ ಸಭೆಯನ್ನ ಕಾಂಗ್ರೆಸ್ ನಾಯಕರು ಕರೆದಿರುವಂತದ್ದು. ಸಂಜೆ 4 ಗಂಟೆಗೆ ದೇವನಹಳ್ಳಿ ಬಳಿರುವಂತ ರೆಸಾರ್ಟ್ ನಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ. ಈ ಒಂದು ಸಭೆಯಲ್ಲಿ ಶಾಸಕರು, ಮಾಜಿ ಶಾಸಕರು ಜೊತೆಗೆ KPCC ಪದಾಧಿಕಾರಿಗಳು, ಸಂಸದರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂಥದ್ದು. ಪ್ರಮುಖವಾಗಿ SIR ಇಂದ ಆಗುವಂತ ಪರಿಣಾಮಗಳೇನು, ಜೊತೆಗೆ ನಮ್ಮ ಏನು ಸಾಂಪ್ರದಾಯಿಕ ಮತಗಳಾದಂತಹ ಅಲ್ಪಸಂಖ್ಯಾತ ಮತಗಳೇನಿದೆ ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ತಮ್ಮ ಪಕ್ಷದ ಕಾರ್ಯತಂತ್ರ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನು GBA ಎಲೆಕ್ಷನ್ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ SIR ಅನ್ನ ಮಾಡಿ ನಂತರ ಚುನಾವಣೆ ಮಾಡಿದ್ರೆ ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ನಮ್ಮ ಕಾರ್ಯಕರ್ತರು, ಶಾಸಕರು ಯಾವ ರೀತಿ ತಮ್ಮ ಮತದಾರನ ಸೇಫ್ ಗಾರ್ಡ್ ಮಾಡಬೇಕು, ಜೊತೆಗೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು, ಮತ್ತೆ ದಾಖಲಾತಿಗಳನ್ನು ಕೂಡ ಸಮರ್ಪಕವಾಗಿ ಒಂದು ಸಲ್ಲಿಸಲಿಕ್ಕೆ, ಚುನಾವಣಾ ಆಯೋಗದ ಸದಸ್ಯರಿಗೆ ಸಲ್ಲಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದಷ್ಟು ರಣತಂತ್ರಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ GBA ಚುನಾವಣೆ ಕೂಡ ಆಗಸ್ಟ್ 31 ಅಂದ್ರೆ ಮಾಡ್ಲಿಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಹಾಗಾಗಿ ರಾಜ್ಯ ಏನು ಕಾಂಗ್ರೆಸ್ ಇಂದ ಯಾವ ರೀತಿ ಸಿದ್ಧತೆಗಳಾಗಿದೆ, ಎಷ್ಟು 369 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಿದ್ದಾರೆ, ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು, ಜೊತೆಗೆ ಯಾವ ರೀತಿ ಗೆಲ್ಲಲಿಕ್ಕೆ ಬೇಕಾದಂತ ರಣತಂತ್ರಗಳನ್ನು ಕೂಡ ರೂಪಿಸಲಿಕ್ಕೆ ಈ ಒಂದು ಸಭೆಯನ್ನ ಕರೆದಿರುವಂತದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಬಿಜೆಪಿಗೆ ಪ್ಲಸ್ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಏನಾದ್ರೂ ಒಂಚೂರು ಎಡವಟ್ಟಾದ್ರೆ ಅದು ಬಿಜೆಪಿ ಮತ್ತೆ JDS ಗೆ ಲಾಭ ಆಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ SIR ವಿರುದ್ಧ ಓಡಾಡಬೇಕು, ಜೊತೆಗೆ GBA ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆದಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.